ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ರಮ್ಯಾ. ನನಗೀಗ 38 ವರ್ಷ. ಹುಣ್ಣಿಮೆಯ ಬಣ್ಣದ ಮಾದಕ ಮೈಮಾಟ ನನ್ನದು. ಏರಿಯಾ ಹುಡುಗರು ನನ್ನ ಪ್ರೀತಿಯಿಂದ ರಮ್ಯಾ ಆಂಟಿ ಎಂದು ಕರೆಯುತ್ತಾರೆ. ನಾನ್ ನೋಡಕ್ಕೆ ಥೇಟ್ ಜೂನಿಯರ್ ಖುಷ್ಬೂ ಥರ ಇದ್ದೀನಿ. ನನ್ನ ದುಂಡನೆಯ ಮುಖ ಮತ್ತೆ ನನ್ನ ದೊಡ್ಡದಾದ ಹಿಂಭಾಗ ನಮ್ಮ ಏರಿಯಾದ ಹುಡುಗರ ರೋಮವನ್ನ ನೆಟ್ಟಗೆ ನಿಲ್ಲುವಂತೆ ಮಾಡುತ್ತೆ. ನನ್ನ ಮುಂದಿನ ದೊಡ್ಡದಾದ ಹಣ್ಣುಗಳು ಪಡ್ಡೆ ಹುಡುಗರ ನಿದ್ದೆ ಕೆಡಿಸುತ್ತೆ. ನಾನಿವತ್ತು ಊಟಿಲಿ ನಡೆದ ನನ್ನ ಭರ್ಜರಿ ಸೆಕೆಂಡ್ ಹನಿಮೂನ್ ಕತೆ ಹೇಳ್ತೀನಿ, ಕೇಳಿ. ನನ್ನ ಗಂಡ ಹೆಸರು ಅರ್ಜುನ್ ಅಂತ. ನನ್ನ ಗಂಡ ನೇವಿಯಲ್ಲಿ ಕೆಲಸ ಮಾಡೋದು. 3 ತಿಂಗಳಿಗೊಮ್ಮೆ ಮನೆಗ್ ಬರ್ತಾರೆ. ಅವ್ರ ಹೆಸರಿಗೆ ಮಾತ್ರ ಅರ್ಜುನ್ ಆದ್ರೆ ಕಾಮದಾಟದಲ್ಲಿ ಭೀಮ. 6 ಅಡಿ ಎತ್ತರ, ದೈತ್ಯ ಮೈಕಟ್ಟು. ಒಂದ್ಸಲ ಮಿಲನದ ಯುದ್ಧ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆಯವರೆಗೂ ನಿಲ್ಸಲ್ಲ. ಒಂದಿನ ನನ್ನ ಗಂಡ ಮನೆಗ್ ಬಂದ. ನನ್ನನ್ನು ತಪ್ಕೊಂಡು ಮುದ್ದಾಡಿ, ರಮ್ಮು, ನೋಡಿಲೀಲಿ ಸೆಕೆಂಡ್ ಹನಿಮೂನ್ ಪ್ಯಾಕೇಜ್ ಟಿಕೆಟ್, ಊಟಿ ಬ್ಲೂ ಹೆವೆನ್ ರೆಸಾರ್ಟ್, 3 ದಿನ, ನಾಳೆನೇ ಹೋಗೋಣ ಎಂದ. ಮರುದಿನ ಕಾರ್ನಲ್ಲಿ ಜೋರಾದ ಚುಂಬನದಿಂದ ನಮ್ಮ ಊಟಿ ಜರ್ನಿ ಸ್ಟಾರ್ಟ್ ಆಯ್ತು. ಊಟಿ ತಲುಪಿದ್ಮೇಲೆ ರೆಸಾರ್ಟ್ನ ಎಲ್ಲಾ ಸ್ಟಾಫ್ ಮೆಂಬರ್ ನಮ್ಮನ್ನ ಸ್ವಾಗತ ಮಾಡಿದ್ರು. ರಾತ್ರಿ ನಾವಿಬ್ರು ಸ್ನಾನ ಮುಗಿಸಿಕೊಂಡು ಬಟ್ಟೆ ಇಲ್ಲದೆ ಬ್ಯಾಲ್ಕನಿಯಲ್ಲಿ ಒಬ್ರನ್ನೊಬ್ರು ತಬ್ಬಿಕೊಂಡು ಕುಳಿತುಕೊಂಡ್ವೆ. ನಮ್ಮಿಬ್ಬರ ಮೈ ಶಾಖದ ಹೊಡೆತಕ್ಕೆ ಚಳಿಯ ಪರಿವೇ ನಮಗಿರ್ಲಿಲ್ಲ. ಅರ್ಜುನ್ ನನ್ನ ಮೈನೆಲ್ಲ ಮುತ್ತಿಡುತ್ತಾ ಹೇಳಿದ, ರಮ್ಮು, ನಾಳೆ ಬೆಳಿಗ್ಗೆನೆ ಮುಗುರ್ ಬೆಟ್ಟಕ್ಕೆ ಟ್ರೀಕಿಂಗ್ ಹೋಗ್ಬೇಕು. ಅಲ್ಲಿ ಸನ್ರೈಸ್ ತುಂಬಾ ಚೆನ್ನಾಗಿರುತ್ತೆ ಎಂದ. ನಾನು ಓಕೆ ರೀ ಎಂದೆ. ನಂತರ ಅವನು ನನ್ನನ್ನು ಎತ್ತಿಕೊಂಡು ಬೆಡ್ ಮೇಲೆ ಬಿಸಾಕಿದ. ಅರ್ಜುನ್ ನನ್ನ ಎಲ್ಲಾ ಅಂಗಗಳನ್ನ ಚುಂಬಿಸುತ್ತಾ ದುಂಬಿ ಹೂವಿನ ರಸ ಹೀರುವಂತೆ ನನ್ನ ಹೂವಿನ ರಸ ಹೀರಲು ಶುರು ಮಾಡಿದ. ನನ್ನ ಹಣ್ಣನ್ನು ಮೃದುವಾಗಿ ಚೀಪುತ್ತಾ, ನನ್ನ ಕಾಲನ್ನ ಎಷ್ಟು ಸಾಧ್ಯವೋ ಅಷ್ಟು ಅಗಲಿಸಿ ತನ್ನ ದೊಡ್ಡ ಮಂತ್ರದಂಡವನ್ನ ನನ್ನ ಹೂವಿನ ಒಳಗೆ ಬಿಡುತ್ತಾ ತುಂಬ ಜೋರಾಗಿ ಏಟುಗಳನ್ನು ಕೊಡಲು ಶುರು ಮಾಡಿದ. ನಾನು ರೀ ಪ್ಲೀಸ್ ಸ್ವಲ್ಪ ನಿಧಾನ ಎಂದರೂ ಕೇಳಲಿಲ್ಲ. ಆ ರಾತ್ರಿ ಸುಮಾರು 4 ಗಂಟೆ ವಿವಿಧ ಭಂಗಿಯಲ್ಲಿ ಕಬ್ಬಡಿ ಆಡಿದೆವು. ಅರ್ಜುನ್ ನನಗೆ 6 ಬಾರಿ ಸುಖದದ ತೇರನ್ನ ಏರಿಸಿ ಇಳಿಸಿದ. ಅವನ ಮನ್ಮಥ ರಸವನ್ನ ಭಾರೀ ಪ್ರಮಾಣದಲ್ಲಿ ಆಳವಾಗಿ ನನ್ನೊಳಗೆ ಜ್ವಾಲಾಮುಖಿಯಂತೆ ಸ್ಫೋಟಿಸಿದ. ಮರುದಿನ ನಮ್ಮ ಟ್ರೇಕಿಂಗ್ ಸ್ಟಾರ್ಟ್ ಆಯ್ತು. ಬೆಟ್ಟವನ್ನ ನಿಧಾನವಾಗಿ ಹತ್ತಲು ಶುರು ಮಾಡಿದ್ವಿ. ಕೊನೆಗೂ ಬೆಟ್ಟ ಹತ್ತುಬಿಟ್ವಿ. ವಾವ್, ಸನ್ರೈಸ್ ವೀವ್ ತುಂಬಾ ಚೆನ್ನಾಗಿತ್ತು. ನಾವು ಸುಮಾರು 1 ಗಂಟೆ ಅಲ್ಲೇ ಕಲ್ಲಿನ ಮೇಲೆ ಕೂತ್ಕೊಂಡು ಸನ್ರೈಸ್ ವೀಕ್ಷಣ ಸೌಂದರ್ಯವನ್ನ ಕಣ್ತುಂಬಿಕೊಂಡ್ವಿ. ಅತ್ತ ಇತ್ತ ನೋಡಿದ ಅರ್ಜುನ್ ಬೆಟ್ಟದಲ್ಲಿ ಯಾರೂ ಇಲ್ಲವೆಂದು ಖಾತರಿ ಮಾಡಿಕೊಂಡು ನನ್ನ ಬಟ್ಟೆನ ಒಂದೊಂದಾಗಿ ಬಿಚ್ಚಲು ಶುರು ಮಾಡ್ದ. ನಾನು, ರೀ ಇಲ್ಲಿ ಬೇಡ, ರೂಮ್ಗೆ ಹೋಗೋಣ ಎಂದೆ. ಸುಮ್ನಿರು, ಇಂಥ ರೊಮ್ಯಾಂಟಿಕ್ ಪ್ಲೇಸ್ನಲ್ಲಿ ಪೋಲಿ ಆಟ ಆಡೋ ಮಜಾನೇ ಬೇರೆ ಎಂದು ಹೇಳಿ ಗಟ್ಟಿಯಾಗಿ ಅವನ ಬಾಯಿಂದ ನನ್ನ ಬಾಯನ್ನು ಬಿಗಿಯಾಗಿ ಲಾಕ್ ಮಾಡಿದ. ಸುಮಾರು 20 ನಿಮಿಷ ಜೋರಾಗೆ ಮುದ್ದಾಡಿ ಮತ್ತು ಗುದ್ದಾಡಿ ದಫ್ ಎಂದು ಏದುಸಿರು ಬಿಡುತ್ತಾ ಅಲ್ಲೇ ಮೈಮೇಲೆ ಪ್ರಜ್ಞೆಯಿಲ್ಲದೆ ಮಲಗಿಕೊಂಡ್ವಿ. ಎಚ್ಚರವಾದ್ಮೇಲೆ ನಾವು ರೂಮ್ ಕಡೆ ಹೋದ್ವಿ. ರೂಮ್ ತಲುಪಿದ ತಕ್ಷಣ ಅರ್ಜುನ್ ನನ್ನನ್ನ ಬಾತ್ರೂಮ್ಗೆ ಎತ್ತುಕೊಂಡು ಹೋಗಿ, ಬಾ ಬಾತ್ರಬಲ್ಲಿ ಇಬ್ರು ಸ್ನಾನ ಮಾಡೋಣ ಎಂದು ಹೇಳಿದ. ಬಾತ್ರೂಮ್ ಒಳಗೆ ಇಬ್ರು ಬ್ಯಾತ್ಟಬ್ನಲ್ಲಿ ನೀರಾಟ ಆಡಲು ಶುರು ಮಾಡಿದ್ವಿ. ಸೋಪ್ನಿಂದ ಇಬ್ರು ಒಬ್ರನ್ನೊಬ್ರು ತಿಕ್ಕಿಕೊಳ್ಳುತ್ತಾ ನೊರೆ ತುಂಬಿದ ನೀರಲ್ಲಿ ಪರಸ್ಪರ ಮಸಾಜ್ ಮಾಡ್ಕೊಂಡ್ವಿ. ಅರ್ಜುನ್ ತನ್ನ ಕೈಯಿಂದ ನನ್ನ ಹೂವನ್ನ ನಿಧಾನವಾಗಿ ಉಜ್ಜಲು ಶುರು ಮಾಡಿದ. ನಾನು ಕೂಡ ಅವನ ಮಂತ್ರದಂಡವನ್ನ ಜೋರಾಗೆ ಹಿಂದಕ್ಕೆ ಮುಂದಕ್ಕೆ ಉಜ್ಜುತ್ತಿದ್ದೆ. ರಮ್ಮು, ಇನ್ನು ಜೋರಾಗಿ ಉಜ್ಜು ಎಂದು ಅರ್ಜುನ್ ಉನ್ಮಾದದಿಂದ ಹೇಳಿದ. ಇಬ್ಬರ ಸುಖದ ತುದಿ ಸಮೀಪಿಸಿತು. ಜೋರಾಗಿ ಎಂದು ಸದ್ದು ಮಾಡಿ ಇಬ್ಬರು ಕಣ್ಮುಚ್ಚಿ 2 ನಿಮಿಷ ಮೀನುಗಳಂತೆ ಒದ್ದಾಡಿ ಸುಖದ ತುದಿ ತಲುಪಿದ್ವಿ. 2ನೇ ದಿನವೂ ನಮ್ಮ ಆಟಗಳು ಜೋರಾಗೆ ಸಾಗಿದವು. ರೂಮಲ್ಲಿ, ಬಾಲ್ಕನಿಯಲ್ಲಿ, ಬೆಟ್ಟದ ಮೇಲೆ, ಎಲ್ಲಾ ಕಡೆ ನಾವು ಪ್ರಣಯದಾಟವನ್ನು ತೃಪ್ತಿಯಾಗುವವರೆಗೂ ಆಡಿದೆವು. ರೆಸಾರ್ಟ್ನ ಕೊನೇ ರಾತ್ರಿಯ ಕಾಮದಾಟವನ್ನ ನಾನೆಂದೂ ಮರೆಯಲ್ಲ. ಆ ರಾತ್ರಿ ಅರ್ಜುನ್ ಮೊಬೈಲ್ನಲ್ಲಿ ಒಂದು ವಿಡಿಯೋವನ್ನ ತೋರಿಸಿದ.
ಆ ವಿಡಿಯೋದಲ್ಲಿ ಒಬ್ಬ ಆಫ್ರಿಕನ್ ದೈತ್ಯ ವ್ಯಕ್ತಿ ತನ್ನ ಕಪ್ಪಾದ ದೊಡ್ಡ ಸಾಮಾನಿನಿಂದ ಅಮೆರಿಕದ ಬಿಳಿ ಹೆಂಗಸನ್ನು ಜೋರಾಗಿ ಮಾಡುತ್ತಿದ್ದ. ಅವಳು ಜೋರಾಗಿ ಕಿರುಚುತ್ತಿದ್ದಳು. ಅರ್ಜುನ್ ನನ್ನನ್ನು ನೋಡಿ, ರಮ್ಮು, ಇದೇ ರೀತಿ ನಿನ್ನ ಇನ್ನೊಂದು ಗುಹೆಗೆ ನನ್ನ ಮಂತ್ರದಂಡ ಬಿಡ್ಲಾ ಎಂದು ಕೇಳಿದ. ನಾನು, ರೀ ಬೇಡ, ಈ ರೀತಿ ಮಾಡಿದ್ರೆ ತುಂಬಾ ನೋವಾಗತ್ತೆ, ನಡೆಯೋಕೆ ಆಗಲ್ಲ ಅಂದೆ. ಅದಕ್ಕೆ ಅವನು, ಏನಾಗಲ್ಲ ಕಣೆ, ಸ್ಲೋ ಆಗಿ ಮಾಡ್ತೀನಿ ಎಂದು ಲೂಬ್ರಿಕೆಂಟ್ ಆಯಿಲ್ ಅನ್ನು ತೆಗೆದುಕೊಂಡು ತನ್ನ ಮಂತ್ರದಂಡಕ್ಕೆ ಹಚ್ಚಿಕೊಂಡು ನಿಧಾನವಾಗಿ ನನ್ನ ಹಿಂದಿನ ಗುಹೆಯ ಒಳಗೆ ತನ್ನ ಮಂತ್ರದಂಡವನ್ನು ಬಿಟ್ಟ. ಜೀವ ಹೋದಂತೆ ಕಿರುಚುತ್ತಿದ್ದ ನನ್ನ ಬಾಯನ್ನು ಗಟ್ಟಿಯಾಗಿ ಮುಚ್ಚಿ ಭರ್ಜರಿ ಏಟುಗಳನ್ನು ಕೊಡಲು ಶುರುಮಾಡಿದ. ನಿಜ ಹೇಳಬೇಕಂದ್ರೆ ಅದೊಂದು ಮರೆಯಲಾಗದ ಎಕ್ಸ್ಪೀರಿಯನ್ಸ್. ನನ್ನ ಕೂದಲನ್ನ ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಕಡೆ ನನ್ನನ್ನು ಎಳೆದುಕೊಂಡು ಗಟ್ಟಿಯಾಗಿ ನನ್ನ ತುಟಿಗೆ ಕಚ್ಚುತ್ತಾ ಆಹ್ ಎಂದು ಸಿಂಹ ಗರ್ಜನೆ ಮಾಡಿ ನನ್ನೊಳಗೆ ಬಿಸಿಯಾದ ನೀರನ್ನ ಚಿಮ್ಮಿಸಿದ. ಕೊನೆಗೆ ನಾವು ಬೆಂಗಳೂರಿಗೆ ಹಿಂದಿರುಗುವ ದಿನ ಬಂತು. ರೂಮ್ನಿಂದ ಚೆಕ್ಔಟ್ ಆದಾಗ ರೆಸಾರ್ಟ್ನ ಎಲ್ಲಾ ಸ್ಟಾಫ್ ಬಂದು ನಮಗೆ ಕಂಗ್ರ್ಯಾಚುಲೇಷನ್ಸ್ ಎಂದು ಹೇಳಿದರು. ನಾವು ಯಾಕೆ ಎಂದು ಕೇಳಿದಾಗ, ನೀವು ಲಕ್ಕಿ ಕಪಲ್ ಪ್ರೈಸ್ ವಿನ್ ಆಗಿದ್ದೀರಾ, ನಮ್ಮ ರೆಸಾರ್ಟ್ಗೆ ಬಂದ 500ನೇ ಕಪಲ್ ನೀವು, ಅದಕ್ಕಾಗಿ ನಿಮಗೆ ನೆಕ್ಸ್ಟ್ ಮಂತ್ ನಮ್ಮ ರೆಸಾರ್ಟ್ನಿಂದ ಮತ್ತೊಂದು 3rd ಹನಿಮೂನ್ ಪ್ಯಾಕೇಜ್ ಸಿಗುತ್ತೆ ಎಂದು ಹೇಳಿದರು. ನಾವು ಸಂತೋಷದಿಂದ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ರೆಸಾರ್ಟ್ನಿಂದ ಹೊರನಡೆದೆವು. ಸ್ನೇಹಿತರೆ, ಹೇಗಿತ್ತು ಇವತ್ತಿನ ಕಥೆ? ಮುಂದಿನ ರೋಚಕ ರೋಮಾಂಚಕ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಎರೋಟಿಕ್ ಕನ್ನಡ ಚಾನಲ್ ಅನ್ನು. ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದ.